ತಮಿಳುನಾಡಿನಲ್ಲಿ ಸರ್ಕಾರ ರಚನೆಯ ಕಗ್ಗಂಟು ಕೊನೆಯಾಗ್ತಾ ಇಲ್ಲ. ಬಹುಮತವನ್ನ ರೀಚ್ ಆದ್ರೂ ವಿಜಯ್ ಅವರಿಗೆ ಸಂಕಷ್ಟ ತಪ್ತಾ ಇಲ್ಲ. ವಿಪರ್ಯಾಸ ನೋಡಿ, ಬಹುಮತಕ್ಕೆ ಬೇಕಾದಂತಹ ನಂಬರ್ಸ್ ವಿಜಯ್ ಅವರ ಬಳಿ ಇದೆ. ವಿಸಿಕೆ, ಮುಸ್ಲಿಂ ಲೀಗ್ ತಮ್ಮ ಬೆಂಬಲವನ್ನ ಘೋಷಣೆ ಮಾಡಿದ್ದಾವೆ. 120 ಶಾಸಕರ ಬಲ ವಿಜಯ್ ಅವರ ಬಳಿ ಇದೆ. ಅದನ್ನ ಹಿಡ್ಕೊಂಡು ರಾಜಭವನಕ್ಕೆ ಹೋಗ್ತಾ ಇದ್ದಂತಹ ವಿಜಯ್ ಅವರ ಕಾರು ಆಲ್ ಆಫ್ ಸಡನ್ ಯೂ ಟರ್ನ್ ಹೊಡೆಯಿತು. 120 ಶಾಸಕರ ಬೆಂಬಲದೊಂದಿಗೆ ನಟ ವಿಜಯ್ ರಾಜ್ಯಪಾಲರ ಭೇಟಿಗಾಗಿ ತೆರಳುತ್ತಾ ಇದ್ರು ರಾಜಭವನದ ಕಡೆಗೆ. ವಿಪರ್ಯಾಸ ಏನು ಅಂದ್ರೆ, ರಾಜ್ಯಪಾಲರು ಇವತ್ತು ಕೇರಳಕ್ಕೆ ಹೋಗ್ಬೇಕು, 7:10 ಅವ್ರ ಫ್ಲೈಟ್ ಇದೆ. ಹೀಗಾಗಿ ವಿಜಯ್ ಅವರ ಭೇಟಿಗೆ ಅವಕಾಶವನ್ನ ನೀಡಿಲ್ಲ ರಾಜ್ಯಪಾಲರು. ಹೀಗಾಗಿ ರಾಜಭವನದತ್ತ ತೆರಳುತ್ತಾ ಇದ್ದಂತಹ ವಿಜಯ್ ಅವರ ಕಾರು ಯೂ ಟರ್ನ್ ಹೊಡೆದು ಪಟ್ಟಿನಂಬಾಕಂನಲ್ಲಿರುವಂತಹ ತನ್ನ ಕಚೇರಿಗೆ ವಾಪಸ್ಸಾಗಿದೆ. ಹೈ ಡ್ರಾಮಾ ನಿಲ್ತಾ ಇಲ್ಲ. ಈ ಕೊನೆ ಕ್ಷಣದ ಟ್ವಿಸ್ಟ್ ಅಂಡ್ ಟರ್ನ್ಗಳು ಕೊನೆಯಾಗ್ತಾ ಇಲ್ಲ. ತಮಿಳುನಾಡಿನಲ್ಲಿ ಬೇಕಾದಂತಹ ನಂಬರ್ಸ್ಗಾಗಿ ಇಷ್ಟು ದಿನಗಳ ಕಾಲ ರಾಜ್ಯಪಾಲರು ಪಟ್ಟನ್ನ ಹಿಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ರು. 118 ಶಾಸಕರ ಬಲ ಇಲ್ಲದೆ ಸರ್ಕಾರ ರಚನೆಗೆ ಅವಕಾಶವನ್ನ ಮಾಡಿಕೊಳ್ಳುವುದಿಲ್ಲ ಅಂದಿದ್ರು ರಾಜ್ಯಪಾಲರು. ಆಯ್ತು, ರಾಜ್ಯಪಾಲರ ಮಾತನ್ನ ಒಪ್ಕೊಳ್ಳೋಣ ಅಂತ ಹೇಳಿ ನಂಬರ್ಗಾಗಿ ಸರ್ಕಸ್ ಮಾಡಿದ್ರು ವಿಜಯ್. ವಿಸಿಕೆ ಪಕ್ಷ ಸುಮಾರು 4:30 ಸುಮಾರಿಗೆ ತನ್ನ ಬೆಂಬಲ ಪತ್ರವನ್ನ ಟಿವಿಕೆ ಪಕ್ಷದ ಮುಖಂಡ ಆದವ್ ಅರ್ಜುನ್ ಅವರ ಕೈಗೆ ನೀಡುತ್ತೆ. ಅದಾದ ನಂತರ ವೆರಿ ಇಂಟ್ರೆಸ್ಟಿಂಗ್ಲಿ ಮುಸ್ಲಿಂ ಲೀಗ್ ಪಕ್ಷ ನಾವು ಕೂಡ ಬೆಂಬಲಿಸ್ತೀವಿ ಅಂತ ಹೇಳಿ ಅವರ 2 ಶಾಸಕರು ಕೂಡ ಬೆಂಬಲವನ್ನ ಕೊಡ್ತಾರೆ. ಅಲ್ಲಿಗೆ 117 ಮ್ಯಾಜಿಕ್ ನಂಬರ್ ಸದ್ಯಕ್ಕೆ, ಯಾಕಂದ್ರೆ 233 ಸೀಟ್ಗಳಿರೋದ್ರಿಂದ ಆ ಸಂಖ್ಯೆ 120ಕ್ಕೆ ಹೋಗ್ಬಿಡುತ್ತೆ. 120 ಶಾಸಕರ ಸಂಖ್ಯೆಯೊಂದಿಗೆ ವಿತ್ ಕಾನ್ಫಿಡೆನ್ಸ್ ನಟ ವಿಜಯ್ ಅವರು ತಮ್ಮ ಕಾನ್ವಾಯ್ ಸಮೇತ ನೇರವಾಗಿ ರಾಜಭವನದತ್ತ ಪ್ರಯಾಣವನ್ನ ಬೆಳೆಸ್ತಾರೆ. ಅವರು ಕಾರು ಮೂವ್ ಆಗ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ರಾಜಭವನದತ್ತ ಹೋಗ್ತಾರೆ. ಆದ್ರೆ ರಾಜಭವನಕ್ಕೆ ಇನ್ನೇನ್ ರೀಚ್ ಆಗಬೇಕು ಅನ್ನುವಂತಹ ಸಂದರ್ಭದಲ್ಲಿ ಅಡ್ಯಾರ್ ಬಳಿ ಏಕಾಏಕಿ ವಿಜಯ್ ಅವರ ಕಾರು ಯೂ ಟರ್ನ್ ತೆಗೆದುಕೊಳ್ಳುತ್ತೆ. ಯೂ ಟರ್ನ್ ಯಾಕೆ ತಗೊಳ್ತು ಅಂದ್ರೆ, ಇಷ್ಟು ದಿನಗಳ ಕಾಲ ಬಹುಮತವನ್ನ ತಗೊಂಡ್ ಬನ್ನಿ ಅಂತ ಪಟ್ಟು ಹಿಡಿದಿದ್ದಂತಹ ರಾಜ್ಯಪಾಲರು ಈಗ ಬಹುಮತ ಸಿಗ್ತಾ ಇದ್ದ ಹಾಗೆ ಮೀಟ್ ಆಗೋದಕ್ಕೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ, ಭೇಟಿಯಾಗೋದಕ್ಕೆ ಅವಕಾಶವನ್ನ ನೀಡಿಲ್ಲ. ಯಾಕೆ ಅವಕಾಶವನ್ನ ನೀಡಿಲ್ಲ ಅಂತ ಕೇಳಿದ್ರೆ, ಕೇಳಿ ಬರ್ತಾ ಇರುವಂತಹ ಮಾಹಿತಿ ಏನು, ನಾವು ಮಧ್ಯಾಹ್ನವೇ ಹೇಳಿದ್ವಿ, ರಾಜ್ಯಪಾಲರು ಇವತ್ತು ತಿರುವನಂತಪುರಂಗೆ ಹೋಗ್ತಾ ಇದ್ದಾರೆ ಅಂತ ಹೇಳಿ. 7:10 ಅಥವಾ 7:15 ಅವ್ರ ಫ್ಲೈಟ್ ಇದೆ. ಅವರು ತಿರುವನಂತಪುರಂಗೆ ಹೋಗ್ಬೇಕು. ಯಾಕೆ ಹೋಗ್ಬೇಕು ಅಂದ್ರೆ, ಅವರು ಕೇರಳಕ್ಕೂ ರಾಜ್ಯಪಾಲರು, ಕೇರಳದ ಜೊತೆಗೆ ತಮಿಳುನಾಡಿನ ಹಂಗಾಮಿ ರಾಜ್ಯಪಾಲರಾಗಿ ಅವರು ಕಾರ್ಯವನ್ನ ನಿರ್ವಹಿಸ್ತಿದ್ದಾರೆ. ತಿರುವನಂತಪುರಂಗೆ ಅವ್ರು ಹೋಗ್ಬೇಕಂತೆ, ಫ್ಲೈಟ್ ಟಿಕೆಟ್ ಬುಕ್ ಆಗಿದೆಯಂತೆ. ಆ ಕಾರಣಕ್ಕಾಗಿ ವಿಜಯ್ ಅವರಿಗೆ ಭೇಟಿಗೆ ಅವಕಾಶವನ್ನ ಕೊಟ್ಟಿಲ್ಲ. ಇದು ನಿಜಕ್ಕೂ ಕಳವಳಕ್ಕೆ ಕಾರಣ ಆಗ್ತಾ ಇದೆ ನೋಡಿ. ಹಂಗೋ ಹಿಂಗೋ ಬೆಂಬಲ ಪತ್ರವನ್ನ ವಿಜಯ್ ಅವರು ಪಡೆದಿದ್ದಾರೆ. ಆದ್ರೆ ಈಗ ರಾಜ್ಯಪಾಲರು ನಾನು ತಿರುವನಂತಪುರಂಗೆ ಹೋಗ್ಬೇಕು ಅಂತ ಹೇಳಿ ಭೇಟಿಗೆ ಅವಕಾಶ ಕೊಡದೇ ಇರೋದಿದೆಯಲ್ಲ, ಮತ್ತಷ್ಟು ಸಮಯವನ್ನ ತಳ್ತಾ ಇರೋದಿದೆಯಲ್ಲ, ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಯಾಕಂದ್ರೆ ಈ ಖಾಲಿ ಇರುವಂತಹ ಸಮಯ, ರಾಜ್ಯಪಾಲರು ನಾಳೆ ಬರ್ತಾರೋ ನಾಳಿದ್ದು ಬರ್ತಾರೋ, ಆ ಸಮಯ ಇದೆಯಲ್ಲ, ಬೆಂಬಲ ಪತ್ರವನ್ನ ಈ ಪಕ್ಷಗಳು ಕೊಟ್ಟಿದ್ರೂ ಕೂಡ ಎಂಡ್ ಮೂಮೆಂಟ್ ನಲ್ಲಿ ಯಾವುದೇ ಕ್ಷಣದಲ್ಲಿ ಏನು ಬೇಕಾದ್ರೂ ಬದಲಾವಣೆಗಳಾಗಬಹುದು. ಅಂಥ ಬದಲಾವಣೆಗಳಾಗೋದಕ್ಕೆ, ಅಂಥ ಟ್ವಿಸ್ಟ್ ಅಂಡ್ ಟರ್ನ್ ಸಿಗೋದಕ್ಕೆ ಖುದ್ದು ರಾಜ್ಯಪಾಲರೇ ಕಾರಣವಾಗ್ಬಿಡ್ತಾರೆ. ರಾಜ್ಯಪಾಲರ ನಡೆ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ರಾಜ್ಯಪಾಲರ ನಡೆ ಕುತೂಹಲವನ್ನ ಕೆರಳಿಸ್ತಾ ಇದೆ. ರಾಜ್ಯಪಾಲರ ನಡೆ ಕಳವಳಕ್ಕೆ ಕಾರಣ ಆಗ್ತಾ ಇದೆ. ಇದೇ ರಾಜ್ಯಪಾಲರು ರಾಷ್ಟ್ರೀಯ ವಾಹಿನಿಯೊಂದಕ್ಕೆ ಸಂದರ್ಶನ ನೀಡುವಂತಹ ಸಂದರ್ಭದಲ್ಲಿ ಹೇಳ್ತಾರೆ, ಹೌದು, ಬಹುಮತ ಸಾಬೀತುಪಡಿಸೋದು ನನ್ನ ಕಚೇರಿಯಲ್ಲ, ಅದು ಸದನದಲ್ಲೇ ಆಗ್ಬೇಕು. ಆದ್ರೆ ಬಹುಮತ ಇಲ್ಲದೆ ಇರುವಂತಹ ಒಂದು ಪಕ್ಷಕ್ಕೆ ನಾನು ಸರ್ಕಾರ ರಚನೆಗೆ ಅವಕಾಶ ಕೊಟ್ಟು ಕುದುರೆ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಟ್ಟ ಹಾಗಾಗತ್ತಲ್ವಾ. ಹಾಗಾಗಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ. ಬಹುಮತದ ಸಂಖ್ಯೆಯೊಂದಿಗೆ ವಿಜಯ್ ಬರ್ಲಿ, ಸರ್ಕಾರ ರಚನೆಗೆ ನಾನು ಅವಕಾಶವನ್ನ ಮಾಡಿಕೊಡ್ತೀನಿ ಅಂತ ಹೇಳಿ ಇದೇ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಹೇಳಿದ್ರು. ಅದೇ ಇವತ್ತು ವಿಜಯ್ ಅವರ ಕೈಯಲ್ಲಿ 120 ಶಾಸಕರ ಬಲ ಇದೆ. ಸರ್ಕಾರ ರಚನೆಗೆ ಅವರಿಗೆ ಬೇಕಾಗಿರೋದು 117, 120 ಶಾಸಕರ ಬಲ ಇದೆ. ಆ ಶಾಸಕರ ಬಲದೊಂದಿಗೆ ರಾಜಭವನದತ್ತ ತೆರಳಿದ್ರೆ, ರಾಜ್ಯಪಾಲರ ಕಚೇರಿಯತ್ತ ತೆರಳಿದ್ರೆ ರಾಜ್ಯಪಾಲರು ಅಪಾಯಿಂಟ್ಮೆಂಟ್ ಕೊಡುವುದಕ್ಕೆ ನಿರಾಕರಿಸಿದ್ದಾರೆ. ರಾಜ್ಯಪಾಲರ ಈ ನಡೆ ಕಳವಳಕ್ಕೆ ಕಾರಣ ಆಗ್ತಾ ಇದೆ. ಯಾಕೆ ತಡಿತಾ ಇರೋದು ರಾಜ್ಯಪಾಲರು?
ಯಾಕೆ ವಿಳಂಬ ಮಾಡ್ತಾ ಇರೋದು? ಇಷ್ಟು ದಿನ ನಂಬರ್ಸ್ ಇಲ್ಲ ಅನ್ನುವಂಥ ಕಾರಣಕ್ಕಾಗಿ ವಿಜಯ್ ಅವರಿಗೆ ಸಿಎಂ ಪದಗ್ರಹಣವನ್ನ ಮಾಡಲಿಲ್ಲ, ಪದಗ್ರಹಣಕ್ಕೆ ಅವಕಾಶ ಕೊಡ್ಲಿಲ್ಲ, ಪ್ರಮಾಣ ವಚನವನ್ನ ಬೋಧಿಸಲಿಲ್ಲ. ಇವತ್ತು ನಂಬರ್ ಇದೆಯಲ್ಲ ಸ್ವಾಮಿ, ನಂಬರ್ ಇದ್ರೂ ಕೂಡ ರಾಜ್ಯಪಾಲರು ಯಾಕೆ ಹೀಗೆ ಮಾಡ್ತಿದ್ದಾರೆ? ನಂಬರ್ ಇದ್ರೂ ಕೂಡ ರಾಜ್ಯಪಾಲರು ವಿಜಯ್ ಅವರ ಭೇಟಿಗೆ ಅವಕಾಶವನ್ನ ನೀಡದೆ ತಿರುವನಂತಪುರಂಗೆ ಹೋಗ್ತಾ ಇರೋದು ಯಾಕೆ? ಜನ ಕೇಳ್ತಾ ಇರುವಂತಹ ಪ್ರಶ್ನೆ ಏನು ಗೊತ್ತಾ? ಇಡೀ ರಾಜ್ಯದ ಭವಿಷ್ಯ ಇದು. ರಾಜ್ಯ ಕಳವಳಕ್ಕೆ ಕಾರಣ ಆಗಿದೆ. ರಾಜ್ಯದಲ್ಲಿ ಒಂದು ಅತಂತ್ರ, ಅರಾಜಕತೆಯ ಒಂದು ಆತಂಕದ ಸಿಚುವೇಶನ್ ಇದೆ. ಸರ್ಕಾರ ರಚನೆಯಾಗಬೇಕಾಗಿರುವುದು ಸಮಯದ ಅನಿವಾರ್ಯತೆ. ಈ ತಕ್ಷಣಕ್ಕಾಗಬೇಕು, ಯಾಕಂದ್ರೆ ಇದು ಪ್ರಜಾಪ್ರಭುತ್ವ. ಜನರಿಂದ ಚುನಾಯಿತವಾದಂತಹ ಸರ್ಕಾರ ರಚನೆಯಾಗಬೇಕು. ಅದಕ್ಕಾಗಿ ಶೀಘ್ರ ರಾಜ್ಯಪಾಲರು ಕ್ರಮವನ್ನ ಕೈಗೊಳ್ಳಬೇಕಾಗಿತ್ತು. ತಮಿಳುನಾಡಿನ ಜನರ ಹಿತಕ್ಕಿಂತ ರಾಜ್ಯಪಾಲರಿಗೆ ಅಂತಹ ತುರ್ತಾದ ಕೆಲಸ ಏನು ಬಂತ? ಹಾಗಾದ್ರೆ ತರಾತುರಿಯಲ್ಲಿ ರಾಜ್ಯಪಾಲರು ದೌಡಾಯಿಸ್ತಾ ಇರೋದು ಯಾಕೆ ಕೇರಳಕ್ಕೆ? ರಾಜ್ಯಪಾಲರ ವಿರುದ್ಧ ಈ 3-4 ದಿನಗಳಲ್ಲಿ ಹಲವು ಆರೋಪಗಳು ಕೇಳಿ ಬಂದಿದ್ದನ್ನ ನೀವು ಗಮನಿಸಿರಬಹುದು. ಕೇಂದ್ರದ ಸೂಚನೆಯಂತೆ ನಡ್ಕೊಳ್ತಿದ್ದಾರೆ. ಯಾವುದೋ ರಾಜಕಾರಣದ ಉದ್ದೇಶವನ್ನ ಇಟ್ಕೊಂಡು ರಾಜ್ಯಪಾಲರು ತಮಗೆ ಅವಕಾಶ ಇಲ್ಲದೆ ಇದ್ರೂ ಕೂಡ ವಿಳಂಬದ ನೀತಿಯನ್ನ ಅನುಸರಿಸುತ್ತಿದ್ದಾರೆ ಅನ್ನುವಂಥ ಆರೋಪಗಳೆಲ್ಲ ಕೇಳಿಬಂದಿತ್ತು ರಾಜ್ಯಪಾಲರ ವಿರುದ್ಧ. ಆದ್ರೆ ರಾಜ್ಯಪಾಲ ಅರ್ಲೇಕರ್ ಅವರು ಆ ಎಲ್ಲ ಆರೋಪವನ್ನ ತಳ್ಳಿ ಹಾಕಿದ್ರು. ಯಾವುದೇ ರಾಜಕೀಯ ಉದ್ದೇಶ ಇಲ್ಲ, ನನ್ನ ಉದ್ದೇಶ ಇಷ್ಟೇ, ಬಹುಮತ ಇಲ್ಲದೆ ಇರುವಂತಹ ಸರ್ಕಾರಕ್ಕೆ ಅವಕಾಶವನ್ನ ಮಾಡಿಕೊಟ್ಟು ಕುದುರೆ ವ್ಯಾಪಾರಕ್ಕೆ ಸ್ಪೇಸ್ ಸಿಗೋ ಹಾಗೆ ನಾನು ಮಾಡುವುದಕ್ಕೆ ತಯಾರಿಲ್ಲ, ಕುದುರೆ ವ್ಯಾಪಾರದ ವಿರುದ್ಧ ನಾನಿದ್ದೇನೆ ಅನ್ನುವಂತಹ ಸ್ಪಷ್ಟ ಸಂದೇಶವನ್ನ ಇದೇ ಅರ್ಲೇಕರ್ ಅವರು ನೀಡಿದ್ರು. ಇವತ್ತು ನಂಬರ್ಸ್ ಇದೆಯಲ್ಲ ವಿಜಯ್ ಅವರ ಬಳಿ, 120 ಶಾಸಕರ ಬಲ ಇದೆ. 120 ಶಾಸಕರ ಬಲದೊಂದಿಗೆ ರಾಜಭವನದತ್ತ ಹೊರಟ್ರೆ ರಾಜ್ಯಪಾಲರು ಇಲ್ಲ, ಈಗ ನನಗೆ ಹೋಗಿ ಭೇಟಿಗೆ ಸಮಯ ಕೊಡೋದಕ್ಕೆ ಸಾಧ್ಯ ಇಲ್ಲ, ನಾನು ಕೇರಳಕ್ಕೆ ಹೋಗ್ಬೇಕು ಅಂದ್ರಂತೆ. ರಾಜ್ಯಪಾಲರು 7:10, 7:15ಕ್ಕೆ ತೆರಳಿ ಬಿಡ್ತಾರೆ, ಹೊರಟು ಬಿಡ್ತಾರೆ ಕೇರಳಕ್ಕೆ ಅನ್ನುವಂಥ ಕಾರಣಕ್ಕಾಗಿನೇ ಆ ತರಾತುರಿಯಲ್ಲಿ ಇಷ್ಟೆಲ್ಲ ಬೆಳವಣಿಗೆಗಳಾಗಿತ್ತು. ನಟ ವಿಜಯ್ ಅವರು ಕೂಡ ಹೆಂಗಾದ್ರೂ ಮಾಡಿ ವಿಸಿಕೆಯ ಬೆಂಬಲವನ್ನ ಪಡೆಯಬೇಕು ಅಂತ ಹೇಳಿ ಕೊನೆ ಕ್ಷಣದವರೆಗೂ ಪ್ರಯತ್ನವನ್ನ ಮಾಡಿತ್ತು. ಈಗ ವಿಸಿಕೆ ಬೆಂಬಲ ಸಿಕ್ಕಿದೆ. ಮುಸ್ಲಿಂ ಲೀಗ್ನವರು ನಿನ್ನೆ ನಾವು ಕೊಡಲ್ಲ ಅಂತ ಘೋಷಣೆ ಮಾಡಿದವರು ಇವತ್ತು ನಾವು ಕೊಡ್ತೀವಿ ಅಂತಿದ್ದಾರೆ. ಬಹುತೇಕ ಎಲ್ಲರದ್ದು ಬಾಹ್ಯ ಬೆಂಬಲ, ನಾವು ಸರ್ಕಾರದ ಭಾಗವಾಗಿರೋದಿಲ್ಲ, ಡಿಎಂಕೆ ಜೊತೆ ನಮ್ಮ ಮೈತ್ರಿ ಮುಂದುವರಿಯುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಆ 4 ಪಕ್ಷಗಳು ಚುನಾವಣಾ ಪೂರ್ವ ಮೈತ್ರಿಯನ್ನ ಮಾಡ್ಕೊಂಡಿದ್ದಂತಹ ಪಕ್ಷಗಳು ಡಿಎಂಕೆ ಜೊತೆ ಎಲ್ಲರದ್ದು ಬೆಂಬಲ ಪತ್ರ ನಟ ವಿಜಯ್ ಅವರ ಕೈ ಸೇರಿದೆ. ಟಿವಿಕೆ ಪಕ್ಷದ ಮುಖಂಡರಿಗೆ ವಿಸಿಕೆಯವರು ಕೊಟ್ಟಿದ್ದಾರೆ, ಮುಸ್ಲಿಂ ಲೀಗ್ನವರು ಕೊಟ್ಟಿದ್ದಾರೆ. ಎಲ್ಲವೂ ಕೈ ಸೇರ್ತು. ಇನ್ನೇನ್ ಎಲ್ಲ ಮುಗೀತು. ನಾಳೆನೇ ಪದಗ್ರಹಣ ವಿಜಯ್ ಅವರದ್ದು, ಅಥವಾ ಎಟ್ ಎನಿ ಮೊಮೆಂಟ್ ವಿಜಯ್ ಸಿಎಂ ಆಗಿ ಪದಗ್ರಹಣವನ್ನ ಮಾಡಬಹುದು. ಇಷ್ಟು ದಿನಗಳ ಕಾಲ ಈ ವಿಳಂಬ ಏನಿತ್ತು ಅಥವಾ ಈ ಡಿಲೇ ಏನಿತ್ತು, ಈ ಕಳವಳದ ಸನ್ನಿವೇಶ, ಗೊಂದಲದ ಸನ್ನಿವೇಶ ಏನಿತ್ತು, ಎಲ್ಲದಕ್ಕೂ ಫುಲ್ ಸ್ಟಾಪ್ ಇತ್ತು ಅಂತಾನೆ ಭಾವಿಸಲಾಗಿತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ರಾಜ್ಯಪಾಲರು ಕೊಟ್ಟಿರುವಂತಹ ಟ್ವಿಸ್ಟ್ ಪ್ರಶ್ನೆಗಳು ಮೂಡುತ್ತೆ. ಇದು ಪ್ರಜಾಪ್ರಭುತ್ವದ ಆಶಯದ ವಿರುದ್ಧ ಅಲ್ವಾ? ಪ್ರಶ್ನೆ ಕೇಳಲೇಬೇಕಾದಂಥ ಪರಿಸ್ಥಿತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.